ಇವತ್ತಿನ ವಿಡಿಯೋದಲ್ಲಿ ರಾಜ್ಯಕ್ಕೆ ಕಾಯಿ ಕೀಳಕ್ಕೆ ಹೋಗ್ತಾ ಇದ್ದೀವಿ. ನಮ್ಮಣ್ಣ ಫ್ರೆಂಡ್ ಅವರ ಗಾಡಿಯಲ್ಲಿ. ಮಡಿಕೇರಿ ಹತ್ರ ಇರೋದು ತೋಟ ನೋಡಿ, ಹೋಗ್ತಾ ಇದ್ದೀವಿ. ಮಡಿಕೇರಿ ಹತ್ರ ಇದೆ. ಮಡಿಕೇರಿಯಿಂದ ಮತ್ತು ಶ್ರೀನಿವಾಸದ ಮಂಡಿಗೆ ಪ್ರಸಿದ್ಧ ಮಾವಿನ ಹಣ್ಣಿನ ಶ್ರೀನಿವಾಸದ ಮಂಡಿಗೆ ಬಂದು ಹಾಕ್ತೀವಿ ಮಾವಿನಕಾಯಿ. ಈ ವಿಡಿಯೋದಲ್ಲಿ ನಾವು ಮಾವಿನಕಾಯಿಯನ್ನು ಹೇಗೆ ಕೀಳ್ತೀವಿ, ಹೇಗೆ ಟ್ರ್ಯಾಕ್ಟರ್ಗೆ ಲೋಡ್ ಮಾಡ್ತೀವಿ ಅಂದ್ಬಿಟ್ಟು ಪೂರ್ತಿ ಇದರಲ್ಲಿ ಹಾಕಿದ್ದೇನೆ. ಮತ್ತು ಮಂಡಿಗೆ ಕಾಯಿಗಳನ್ನು ಸಾಗಿಸೋದು ಸಹ ಹಾಕಿದ್ದೇನೆ. ನೋಡಿ, ತೋಟದಲ್ಲಿಗೆ ಎಂಟ್ರಿ ಆಗ್ತಾ ಇದ್ದೀವಿ ನಾವೀಗ. ತೋಟದಲ್ಲಿ ಹೋಗ್ಬೇಕಂದ್ರೆ ಒಂದೊಂದು ಕಡೆ ರಸ್ತೆಗಳು ಚೆನ್ನಾಗಿರಲ್ಲ, ಬಟ್ ಅಂಥ ಜಾಗದಲ್ಲಿ ಹೋಗ್ಬೇಕಾಗುತ್ತೆ. ನೋಡಿ, ಈ ಕಡೆ ಉಳುಮೆ ಮಾಡಿದರೆ ಅದರಲ್ಲೇ ಹೋಗ್ತಾ ಇದ್ದೀವಿ ನಾವೀಗ ಟ್ರ್ಯಾಕ್ಟರಲ್ಲಿ. ಈ ಕಡೆಗೆ ಎಮ್ಮೆ ಐತೆ, ಕಾಲುವೆ ಒಂದೈತೆ. ನೋಡಿ ಗೆಳೆಯರೆ, ತೋಟದ ಸಮೀಪ ಬಂದಿದ್ದೇವೆ ಈಗ ನಾವು. ನೋಡಿ ಗೆಳೆಯರೆ, ಕೆಲವು ಮರಗಳಲ್ಲಿ ಮಾವಿನಕಾಯಿ ತುಂಬ ಐತೆ, ಕೆಲವು ಗಿಡಗಳಿಗೆ ಕಮ್ಮಿ ಐತೆ. ನೋಡಿ, ಕಲರ್ ಇದ್ರಲ್ಲಿ ಚೆನ್ನಾಗಿ ಬಂದೈತೆ. ಕಲರ್ ಇದ್ದರೆ ಸ್ವಲ್ಪ ರೇಟ್ ಜಾಸ್ತಿ ಹೋಗುತ್ತೆ, ಕಲರ್ ಇಲ್ಲ ಅಂದರೆ ಸ್ವಲ್ಪ ರೇಟ್ ಕಮ್ಮಿ ಹೋಗುತ್ತೆ. ಅದು ನೀಟಾಗಿರ್ಬೇಕು ಕಾಯಿ. ನೋಡಿ, ಇದು ನೀಟಾಗೈತೆ ಕಾಯಿ. ನೋಡಿ, ಈಗ ಕಾಯಿ ಕೀಳ್ತೀವಿ ನಾವು ಈ ಕಡೆ. ನೋಡಿ, ಕಾಯಿ ಕೀಳೋದು ದೋಟಿ ಅಂತ ಬಳಸ್ತೀವಿ ಇದನ್ನು. ನೋಡಿ, ಹಸಿ ಕಾಯಿ ಅದು. ಇದು ಹಣ್ಣಾಗಿರೋ ಕಾಯಿ. ಕಲರ್ ನೋಡಿ ಯಾವ ಥರ ಬಂದಿದೆ ಅಂದ್ಬಿಟ್ಟು. ನೋಡಿ, ಮರ ತುಂಬ ಕಾಯಿ ಇದೆ. ಸ್ವಲ್ಪ ಮಚ್ಚೇನೂ ಏನೂ ಇಲ್ಲ, ಸೂಪರ್ ಆಗಿದೆ ನೈಸ್ ಕಾಯಿ. ನೋಡಿ, ಈಗ ಮರ ಎದ್ಬಿಟ್ಟು ಕ್ಲೀನಾಗಿ ಉದುರಿಸ್ತಾರೆ ಮಾವಿನಕಾಯಿಯನ್ನು. ಎಲ್ಲ ಕೆಳಗಡೆ ಬಿದ್ದು ಹೋಗುತ್ತೆ. ನೋಡಿ, ಎಲ್ಲ ಕ್ಲೀನಾಗಿ ಕೆಳಗಡೆ ಬೀಳ್ತೈತೆ. ನೋಡಿ ಗೆಳೆಯರೆ, ಇವಾಗ ಮಾವಿನಕಾಯಿ ಕಿತ್ತಿದ್ದು ಮುಗೀತು. ಇವಾಗ ಟ್ರ್ಯಾಕ್ಟರ್ಗೆ ಲೋಡ್ ಹಾಕೋದು. ನೋಡಿ ಯಾವ ಥರ ಲೋಡ್ ಆಗ್ತದೆ ಅಂದ್ಬಿಟ್ಟು ನೋಡ್ತಾ ಇದೆ. ನೋಡಿ, ಎಲ್ಲ ಬಿಸಿಲು ಜಾಸ್ತಿ ಇರೋದ್ರಿಂದ ಕೆಳಗಡೆ ಮಾವಿನ ಸೊಪ್ಪು ಹಾಕಿದ್ದಾರೆ, ಮತ್ತು ಅದ್ರ ಮೇಲೆ ಮಾವಿನಕಾಯಿ ಹಾಕ್ಕೊಂಡಿದ್ದಾರೆ. ಮಳೆ ಇಲ್ಲ ಏನಿಲ್ಲ, ಫುಲ್ ಬೇಸಿಗೆ. ಅದಕ್ಕೆ ನೋಡಿ ಜಾಸ್ತಿ ಬಿಸಿಲೈತೆ. ನೋಡಿ, ಕಾಯಿಗಳೆಲ್ಲ ಒಂದು ಉಡ್ಡೆಗೆ ಹಾಕ್ತಿದ್ದಾರೆ. ಡಬ್ಬಲ್ ತುಂಬಿಕೊಂಡು ಡೈರೆಕ್ಟ್ ಹಂಗೆ ಟ್ರ್ಯಾಕ್ಟರಲ್ಲಿ ಶಿಫ್ಟ್ ಮಾಡ್ತಿದ್ದಾರೆ. ನೋಡಿ, ಕಾಯಿಗಳನ್ನೆಲ್ಲ ಆಯ್ತಿದ್ದಾರೆ ಇಲ್ಲಿ.
ನೋಡಿ ಯಾವ ಥರ ಬಿದ್ದಿದೆ ರಾಶಿ ಅಂದ್ಬಿಟ್ಟು. తక్కువ ఉండేది తక్కువ ఉండేది 150 క్రేట్లు 3 టన్నుల కాయ పోతారా అక్కడ లోడ్ లేవాలి రావేది ఇంకప్పా అంతా చాలా అంతా వచ్చినారు జోరు ఇక్కడ జోరు ఇక్కడ ನೋಡಿ ಕೇಳಿದರೆ ನಾವು ಈಗ ಬಿಟ್ಟು ಮಾವಿನಕಾಯಿ ಮಂಡಿ ಹತ್ರ ಹೋಗ್ತಾ ಇದ್ದೀವಿ. ನೋಡಿ ಮಾವಿನಕಾಯಿ ಮಂಡಿ ಈ ಕಡೆ ಇನ್ನೂ ಯಾವುದೂ ಓಪನ್ ಆಗಿಲ್ಲ. ನೋಡಿ ಎಲ್ಲ ಕ್ಲೋಸ್ ಆಗೈತೆ. ಕೆಲವು ಕಡೆ ಕೆಲಸ ನಡೀತೈತೆ, ವರ್ಕಿಂಗ್ ನಡೀತೈತೆ. ಇದು ಸೆಕೆಂಡ್ ಲೋಡ್ ನಮಗೆ ಬಂದ್ಬಿಟ್ಟು. ಆಲ್ರೆಡಿ ಫಸ್ಟ್ ಲೋಡ್ ವಿಡಿಯೋ ಬಂದುಬಿಟ್ಟು ಮೊನ್ನೆ ಮಾಡಿದ್ದೀನಿ. ಅದು ಬೇಕಾದರೆ ನಿಮಗೆ ಚಾನಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ. ಇದು ಬಂದು 2ನೇ ಲೋಡು. ನೋಡಿ ಎಲ್ಲ ಆ ಕಡೆ ರಿಪೇರಿ ಮಾಡ್ತಿದ್ದಾರೆ, ಈ ಕಡೆ ಇನ್ನೂ ಓಪನೇ ಇಲ್ಲ. ಬಟ್ ಕಾಯಿ ಹಣ್ಣಾಗ್ತಿರೋದ್ರಿಂದ ಎಲ್ಲ ಬೇಗ ಕೀಳ್ತಾ ಇದ್ದಾರೆ ಕಾಯಿ. ನೋಡಿ ಮಂಡಿ ಎಲ್ಲ ಎಂಟಿ. ಕಾಯಿ ನೋಡಿ ಯಾವ ಥರ ಇದೆ, ಸೂಪರ್ ಆಗಿದೆ ಕಾಯಿ, ಫುಲ್ ಕಲರ್. ಇನ್ನು ಯಾವುದು ಮಂಡಿ ಓಪನ್ ಆಗಿಲ್ಲ. ನೋಡಿ ಇಲ್ಲಿ ಮಿಲನ್ ಸರ್ ಮಂಡಿ ಅಂದ್ಬಿಟ್ಟು ಒಂದು ಓಪನ್ ಆಗಿದೆ. ನೋಡಿ ಇಲ್ಲಿ ಮಾವಿನಕಾಯಿಯನ್ನು ಅನ್ಲೋಡ್ ಮಾಡೋದಕ್ಕೆ ಎಲ್ಲ ಹುಲ್ಲು ಹಾಕ್ತಿದ್ದಾರೆ. ಅದು ಏನು ಡ್ಯಾಮೇಜ್ ಆಗದಿರ ಮತ್ತು ಇದು ಹಾಕಿದರೆ ಹಣ್ಣಾಗಿರುತ್ತೆ, ಫ್ರೆಶ್ ಆಗಿರುತ್ತೆ ಕಾಯಿ. ನೋಡಿ ಈ ಕಡೆ ಕೆಲವರು ಕ್ರೇಟ್ಗಳಲ್ಲೆಲ್ಲ ತುಂಬ್ಕೊಂಬಂದಿದ್ದಾರೆ. ನೋಡಿ ಇಲ್ಲಿ ಓಪನ್ ಮಾಡಿಬಿಟ್ಟು ಎಲ್ಗಿಸ್ಕೊತಾರೆ. ನೋಡಿ ಕಾಯಿ ಯಾವ ಥರ ರಾಶಿ ಬೀಳುತ್ತೆ ಅಂದ್ಬಿಟ್ಟು. ಇದು ಮಿಲನ್ ಸರ್ ಮಂಡಿ ಬಂದಿದ್ದೀವಿ ನೋಡಿ. ನೋಡಿ ರಾಜಕೀಯ ಕಾಯಿ ಯಾವ ಥರ ರಾಶಿ ಬಿದ್ದಿದೆ ಅಂದ್ಬಿಟ್ಟು ಸೂಪರಾಗಿ ರಾಶಿ ಬಿದ್ದೈತೆ. ಕಲರ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂದ್ಬಿಟ್ಟು. ಸೂಪರಾಗಿ ಕಲರ್ ಐತೆ. ಕಲರ್ ಇದ್ದಷ್ಟು ರೇಟು ಚೆನ್ನಾಗಿ ಹೋಗುತ್ತೆ. ನೋಡಿ ಸೂಪರ್ ಮ್ಯಾಂಗೋ.
ನೋಡಿ ಈ ಕಡೆ ಬಂದುಬಿಟ್ಟು ಆಫೀಸ್ ರೂಮು, ಈ ಕಡೆ ರೈಟರು ಆಫೀಸ್ ರೂಮ್ ಎಲ್ಲ ಇರ್ತದೆ, ಇಲ್ಲ ಸ್ಟಾಫ್ ಇರ್ತಾರೆ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ನೂ ಇದ್ರ ಬಗ್ಗೆ ನಿಮಗೆ ಮಾಹಿತಿ ನೀಡ್ತಾನೆ ಇರ್ತೀನಿ. ನೋಡಿ ಆ ಕಡೆ ಟ್ರ್ಯಾಕ್ಟರ್ ಒಂದು ಬಂದೈತೆ, ಅದು ಲೋಡಿಂಗ್ ಮಾಡ್ತೈತೆ.